Program meeting called to order. ಕರುನಾಡು ಬಾ ಬೆಳಕೆ ಮುಸುಕಿದೆ ಮಗ್ವಿನಲಿ ಕೈ ಹಿಡಿದು ನಡೆಸೆಮ್ಮನು. ಈ ನಮ್ಮ ರೋಟರಿ ಸುರಕ್ಷತಾ ಸಪ್ತಾಹ 2020 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾವು ಅಂಕಿಅಂಶಗಳನ್ನು ನೋಡಿದರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 5 ಲಕ್ಷದಷ್ಟು ಅಪಘಾತಗಳು ಸಂಭವಿಸ್ತಾ ಇದೆ. ಅದರಲ್ಲಿ 1.25 ರಿಂದ 2 ಲಕ್ಷದಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆದರೂ ಕೂಡ ಈ ರಸ್ತೆ ಅಪಘಾತ ಪ್ರತಿ ವರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೀವು ಆಕ್ಸಿಡೆಂಟ್ ರೇಟ್ ನೋಡಿದರೆ ಸುಮಾರು 11% ಈಗಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಇವತ್ತು ನಮ್ಮ ರೋಟರಿ ಸಂಸ್ಥೆ, ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ, ನಮ್ಮ ಕಂದಾಯ ಜಿಲ್ಲೆಗಳೇನಿದೆ, ಮಂಗಳೂರು ಇರ್ಬೋದು, ಮಂಗಳೂರಿನಿಂದ ಮೈಸೂರು, ಚಾಮರಾಜನಗರ ತನಕ ನಮ್ಮ ಜಿಲ್ಲಾ ಗವರ್ನರ್ HR ಕೇಶವ್ ಅವರ ಒಂದು ನೇತೃತ್ವದಲ್ಲಿ ನಾನು ಡಿಸ್ಟ್ರಿಕ್ಟ್ ಚೇರ್ಮನ್ ರೋಡ್ ಸೇಫ್ಟಿ ನಾವು ಕಳೆದ ಒಂದು 5-6 ತಿಂಗಳಿನಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು ರಸ್ತೆ ಅಪಘಾತದಿಂದ ಅದೆಷ್ಟೋ ಜನರ ಕುಟುಂಬ ಸಂಕಷ್ಟಗೊಳ್ತಾ ಇದೆ. ಇವತ್ತು ಸಮಾಜದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು, ಶಾಂತಿ ನೆಮ್ಮದಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಅಪಘಾತವನ್ನು ಕಡಿಮೆ ಮಾಡುವ ದೃಷ್ಟಿಯಲ್ಲಿ ನಾವು ಈ ವರ್ಷ ನಮ್ಮ ರೋಟರಿ ಜಿಲ್ಲೆಯಿಂದ ಒಂದು ವಿನೂತನವಾದ ಕಾರ್ಯಕ್ರಮ ಇದು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೇವೆ. ಕೆಲವು ದಿನಗಳ ಹಿಂದೆ ನಮ್ಮ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ನಮ್ಮ ಈ ರೋಟರಿಯ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಎಷ್ಟು ಮುಟ್ತದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ಕಾರ್ಯಕ್ರಮದಲ್ಲಿ ನಾವು ರಸ್ತೆ ಸುರಕ್ಷತೆಯ ಬಗ್ಗೆ ನಾವು ತೆಗೆದುಕೊಂಡಿರುವಂಥ ಯೋಜನೆಗಳಿರ್ಬೋದು, ನಮ್ಮ ಆಸಕ್ತಿಯನ್ನು ನೋಡಿ ಇವತ್ತು ಅನೇಕ ಇಲಾಖೆಗಳು, ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಪ್ರೇರಣೆಯಾಗಿದೆ, ಸ್ಫೂರ್ತಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ಎಲ್ರಿಗೆ ಗೊತ್ತಿರುವ ಹಾಗೆ ನೈಸರ್ಗಿಕ ಕಾರಣಗಳನ್ನು ಹೊರತುಪಡಿಸಿ ಜನರ ಸಾವು ನೋವುಗಳು ಉಂಟಾಗುವಂಥದ್ದು ಈ ಅಪಘಾತಗಳಿಂದ. ಒಂದು ಅಂಕಿ ಅಂಶದ ಪ್ರಕಾರ ವಯೋಮಾನ 15 ರಿಂದ 49 ವರ್ಷ, ಮತ್ತೊಮ್ಮೆ ಹೇಳ್ತೇನೆ, 15 ರಿಂದ 49 ವರ್ಷ ವಯಸ್ಸಿನ ನಡುವಿನ ಈ ಒಂದು ಯುವ ಸಮುದಾಯ ಏನಿದೆ, ಇವರು ಈ ಆಕ್ಸಿಡೆಂಟ್ ಪ್ರೋನ್ ಅಂದರೆ ಅಪಘಾತದಲ್ಲಿ ಹೆಚ್ಚಿನ ಸಾವು ನೋವುಗಳನ್ನು ಅನುಭವಿಸ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಒಂದು ಜನರಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಮ್ಮ ಪರಿಸರವನ್ನು ನಾವುಗಳು ಒಂದು ಅಪಘಾತ ರಹಿತವಾದಂತಹ ಒಂದು ಪರಿಸರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ನಮಗೆ ರೋಟರಿ ಸಂಸ್ಥೆಯಿಂದ ಈ ರೀತಿಯಾದಂತಹ ಒಂದು ಪ್ರೋತ್ಸಾಹ ನಮ್ಮ ಪೊಲೀಸ್ ಇಲಾಖೆಗೆ ಸಿಗುವಂಥದ್ದು ಬಹಳ ಹೆಮ್ಮೆ ತರುವಂತಹ ವಿಷಯ. Education, awareness, because if we do something it will take time, but if you are properly educated, then can you reduce lot of accidents by controlling your speeds, by proper taking measures. And what is common between us and the Rotary is that the Rotary is the best thing to reduce the accidents in the intersection. For a better safety, the following of rules and following of what the signages what we have put on the roads is most important. I hope the Rotary might have inspired the public, and it's a very good idea of the Rotary people to make this society safe. I think this is a good job done by you. ಇಂಥ ರೋಟರಿ ಸಂಸ್ಥೆಗಳಲ್ಲಿ ನನ್ನ ರಿಕ್ವೆಸ್ಟ್ ಅಂತ ಹೇಳಿದರೆ, ರೋಟರಿ ಒಂದೇ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಸಹ ಇದಕ್ಕೆ ಹೆಚ್ಚಿನ ಒತ್ತು ನೀಡಿ ಈ ರೀತಿಯ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ರಸ್ತೆಯ ಮೇಲೆ, ರೋಡ್ ಯೂಸರ್ಸ್ನ ಮೇಲೆ ಸ್ವಲ್ಪ ಡಿಸಿಪ್ಲಿನನ್ನು ತಂದು ರಸ್ತೆ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡಿ
Now I would like to really congratulate Dr. Harsha Kumar Rai, who has taken very, very active interest not only for this week but from the beginning of this year. And I'm sure this initiative of his will continue for a long, long time. ಈ ಕಲುಷಿತ ವಾತಾವರಣ, ಅನಾರೋಗ್ಯಕರ ಆಹಾರ ಕ್ರಮ, ಅನಾರೋಗ್ಯಕರ ಜೀವನ ಶೈಲಿ, ಈ ಕೆಲಸದ ಒತ್ತಡ, ನಿದ್ರಾಹೀನತೆ, ಅತಿಯಾದ ಮೊಬೈಲ್ ಬಳಕೆ, ಧೂಮಪಾನ, ಮದ್ಯಪಾನ ಇಂಥವುಗಳಿಂದ ವಾಹನ ಚಾಲಕರು ಡಯಾಬಿಟಿಸ್, ಅಧಿಕ ರಕ್ತದೊತ್ತಡ, ಬೊಜ್ಜುತನ, ಹೃದಯ ಸಂಬಂಧಿ ಕಾಯಿಲೆ, ಶ್ರವಣ ಕಣ್ಣಿನ ಸಂಬಂಧಿ ಕಾಯಿಲೆ, ಹೀಗೆ ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಯಾವುದೇ ಸುರಕ್ಷತೆ ಇರ್ಬೋದು, ಅದು ಮೊದಲು ತನ್ನ ಹೃದಯದಿಂದ ಪ್ರಾರಂಭ ಆಗಬೇಕು. ಅದರ ಒಟ್ಟಿಗೆ ಈ ಅಪಘಾತಕ್ಕೆ ನಾವು ಮೊದಲೇ ಜಾಗೃತಿ, ಅದೇ ರೀತಿ ನಿಯಮ ಪಾಲನೆ, ಧರ್ಮಪಾಲ್ ಅವರು ಈಗಾಗಲೇ ಹೇಳಿದರು, ಇದರಿಂದ ಮಾತ್ರ ಒಂದು ಸುರಕ್ಷಿತವಾದಂತಹ ಒಂದು ಸಮಾಜ ಅಥವಾ ಒಂದು ಸುರಕ್ಷಿತ ರಸ್ತೆ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಇದೆ.